ವಿಜಯ ನ್ಯೂಸ್ಗೆ ಸ್ವಾಗತ. ನಾನು ಸುರಭಿ ರಾಜೇಂದ್ರ. ಸುದ್ದಿಗೆ ಮುಂಚೆ ಈ ಕ್ಷಣದ ಹೆಡ್ಲೈನ್. ಹಿರಿಯ ಲೇಖಕಿ ನಾಡೋಜ ಕಮಲಾ ಹಂಪನ ನಿಧನ, ಇಚ್ಛೆಯಂತೆ ದೇಹದಾನ. 71ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ರು. 60 ವರ್ಷಗಳ ಕಾಲ ಸಾಹಿತ್ಯ ಕ್ಷೇತ್ರದಲ್ಲಿ ಅವಿರವಾಗಿ ದುಡಿದ ಲೇಖಕಿ. ಮಹಿಳೆಯ ಸ್ಥಿತಿ ನೋಡಿ ರೈತರಿಂದ ಪೊಲೀಸರಿಗೆ ಕರೆ. ಪೊಲೀಸರು ಸ್ಥಳಕ್ಕೆ ಬರುತ್ತಿದ್ದಂತೆಯೇ ಶಾಕ್. 2 ಆರೋಪಿಗಳು ಅರೆಸ್ಟ್. ತನಿಖೆ ತೀವ್ರ. ಡ್ರ್ಯಾಗನ್ ಸಿನಿಮಾದ ಕೆಲಸದಲ್ಲಿ ಬ್ಯುಸಿಯಾಗಿದ್ದ ಪ್ರಶಾಂತ್ ನೀಲ್ ಮುಂದಿನ ಸಿನಿಮಾದಲ್ಲಿ ರಶ್ಮಿಕಾ ಮಂದಣ್ಣ ನಾಯಕಿ. ಡ್ರ್ಯಾಗನ್ನಲ್ಲಿ ಜೂನಿಯರ್ NTRಗೆ ನಾಯಕಿ ಆಗಲಿದ್ದಾರೆ ಶ್ರೀವಲ್ಲಿ. ರೈತರ ಸಾಲ ಮನ್ನಾ ಮಾಡಲು ಒಪ್ಪಿಗೆ ಸೂಚಿಸಿರುವ ಸಚಿವ ಸಂಪುಟ. 5 ವರ್ಷಗಳವರೆಗೆ ರೈತರು ಬ್ಯಾಂಕ್ನಲ್ಲಿ ಮಾಡಿದ ಸಾಲ ಮನ್ನಾ. ರಾಜ್ಯ ಸರ್ಕಾರ ಎಷ್ಟು ಲಕ್ಷ ರೈತರ ಸಾಲವನ್ನು ಮನ್ನಾ ಮಾಡುತ್ತೆ? ರಾಜ್ಯದಲ್ಲಿ ಮಳೆಗಾಲ ನಿಧಾನವಾಗಿ ಬಿರುಸುಗೊಳ್ಳುತ್ತಿದೆ. ಬಹುತೇಕ ಜಿಲ್ಲೆಗಳಲ್ಲಿ ಉತ್ತಮ ಮಳೆ. ಮುಂದಿನ 5 ದಿನ ಮಳೆಯ ಆರ್ಭಟ ಜೋರು ಎಂದ ತಜ್ಞರು. ನಂದೀಶ್ ಕಾಣಲು ಹಣವಿಲ್ಲದೆ ಪರದಾಡುತ್ತಿದೆ ಕುಟುಂಬ. ಫ್ಯಾನ್ಸ್ ಆಪ್ತರು ಸಹ ನಂದೀಶ್ ಕುಟುಂಬಕ್ಕೆ ಆಸರೆಯಾಗಲಿಲ್ಲ. ರೇಣುಕಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಂದೀಶ್ A5 ಆರೋಪಿ. ಕಾರಿನಲ್ಲಿ ಮಹಿಳೆಯನ್ನು ಎಳೆದೊಯ್ದು ಕಿಡ್ನಾಪ್ ಮಾಡಿದ್ರ. ನಗರಕ್ಕೆ ಬಂದು ಚಿಕ್ಕಪ್ಪನ ಮನೆಯಲ್ಲಿ ವಾಸವಿದ್ದ ಮಹಿಳೆಯನ್ನು ಎಳೆದೊಯ್ಯುವಾಗ ನಿದ್ರೆ ಮಾತ್ರೆ ಕೊಟ್ರ. ಮನೆಗೆ ನುಗ್ಗಿ ಕುಟುಂಬಸ್ಥರಿಗೆ ಚೂರಿ ತೋರಿಸಿ ಬೆದರಿಸಿದ ಗ್ಯಾಂಗ್. ಕಾರಿನಲ್ಲಿ ಬಂದಿದ್ದ ದುಷ್ಕರ್ಮಿಗಳ ಗ್ಯಾಂಗ್ನಿಂದ ದರೋಡೆ. ಉದ್ಯಮಿ ಭುಜಕ್ಕೆ ಚೂರಿ ಹಾಕಿ ದರೋಡೆ ಮಾಡಿದ ಗ್ಯಾಂಗ್. ವಿಧಾನ ಪರಿಷತ್ ಸದಸ್ಯ ಆಗಿರುವ ಡಾಕ್ಟರ್ ಸೂರಜ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಆರೋಪ ಕೇಸ್ನಲ್ಲಿ ಪ್ರಜ್ವಲ್ ಅರೆಸ್ಟ್. ಇದೀಗ ಡಾಕ್ಟರ್ ಸೂರಜ್ ರೇವಣ್ಣ ವಿರುದ್ಧ ಗಂಭೀರ ಆರೋಪ. ಟೀಂ ಇಂಡಿಯಾಗೆ ಇವತ್ತು ಸೂಪರ್ 8ರ 2ನೇ ಪಂದ್ಯ. ಬಾಂಗ್ಲಾದೇಶದ ವಿರುದ್ಧ ಸೆಣಸಾಟ ನಡೆಸಲಿರುವ ಭಾರತ. ಅಫ್ಘಾನ್ ವಿರುದ್ಧ ಗೆದ್ದು ಹುಮ್ಮಸ್ಸಿನಲ್ಲಿರುವ ಟೀಂ ಇಂಡಿಯಾ. ಇದಿಷ್ಟು ಈ ಹೊತ್ತಿನ ಅಪ್ಡೇಟ್ಸ್. ಮತ್ತಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ನಮ್ಮ ವಿಜಯ ನ್ಯೂಸ್, ಭರವಸೆಯ ಬದುಕಿನ ವಿಜಯ. ನೀವು ನೋಡ್ತಾ ಇದ್ದೀರಾ ನಮ್ಮ ವಿಜಯ ನ್ಯೂಸ್, ಭರವಸೆ ಬದುಕಿನ ವಿಜಯ.